ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಸಾಧನೆಯ ಹಾದಿ. ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿನಿ ಎಚ್ಎಸ್ ಮಾನ್ಯ, ಪೋಷಕರಾದ ಮಂಜುಳಾ ಶಿವಕುಮಾರ್ ಹಾಗೂ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾ ಎಚ್ಎನ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿನಿ ಎಚ್ಎಸ್ ಮಾನ್ಯ ಅವರು ಅಥ್ಲೆಟಿಕ್ಸ್ನ ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದುಕೊಂಡಿರ್ತಾರೆ. ಅಲ್ಲಿಯ ಕ್ರೀಡಾಕೂಟದ ಅನುಭವಗಳು ಹೇಗಿತ್ತು ಮತ್ತೆ ಆ ಒಂದು ಸಂದರ್ಭದಲ್ಲಿ ಈಗ ಬಂದಂತಹ ಬಹುಮಾನಗಳು ಏನಿತ್ತೋ ಅದನ್ನು ಹೇಗೆ ಗಳಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರಗಳನ್ನು ಅವರ ಜೊತೆಗೆ ಅವರ ಪೋಷಕರಾದಂತಹ ಮಂಜುಳಾ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಜೊತೆಗೆ ಶಾಲೆಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ನಮ್ಮ ಆಕಾಶವಾಣಿಯ ಕೇಳುಗರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಕಾತುರರಾಗಿ ಕಾಯ್ತಾ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮಂಜುಳಾ ಶಿವಕುಮಾರ್ ಅವರಿಗೆ ಮತ್ತು ಎಚ್ಎಸ್ ಮಾನ್ಯ, ನಿಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಶಾಲೆಗಳಲ್ಲಿ ಇತ್ತೀಚೆಗೆ ಈ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಮಾತಿದೆ. ಅಂಥದ್ರಲ್ಲಿ ತಾವು ವಲಯ ಮಟ್ಟಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಸುಮಾರು 36 ಪ್ರಶಸ್ತಿಗಳನ್ನು ಗೆದ್ಕೊಂಡು ಬಂದಿದ್ದಾರೆ. ಸರ್, ಕ್ರೀಡಾ ಶಾಲೆನ ಅಂತ ನಿಮ್ದು? ಇಲ್ಲ ಸರ್, ಕ್ರೀಡಾ ಶಾಲೆ ಅಲ್ಲ, ಕ್ರೀಡೆ ಪ್ರೋತ್ಸಾಹಿಸೋ ಶಾಲೆ. ಕ್ರೀಡೆಗೆ ಇಷ್ಟೊಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ತಮಗೆ? ಒಂದು ಮಗು ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಅಂದ್ರೆ ಕ್ರೀಡೆ ಮಹತ್ತರವಾದ ಪಾತ್ರ ವಹಿಸುತ್ತೆ. ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂದಂಗೆ ಚೆನ್ನಾಗಿ ಆಟ ಆಡಿದ್ರೆ ಮಕ್ಕಳು ಖುಷಿಯಾಗಿರ್ತಾರೆ. ಆಟದಿಂದ ಪಾಠ, ಅದು ನಾವು ಪ್ರೂವ್ ಮಾಡಿದೀವಿ ಸರ್. ಚೆನ್ನಾಗಿ ಆಟ ಆಡೋ ಮಕ್ಳುಗಳು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಓದೋ ಮಕ್ಳುಗಳು ಚೆನ್ನಾಗಿ ಆಟನೂ ಆಡ್ತಾರೆ. ಆ ಥರ ಆಟ ಆಡದಷ್ಟು ಮಕ್ಕಳು ಖುಷಿಯಾಗಿರ್ತಾರೆ, ಖುಷಿಯಾಗಿದ್ದಷ್ಟು ಚೆನ್ನಾಗಿ ಓದ್ತಾರೆ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಕ್ರೀಡೆಗೆ ಒಂದು ರೀತಿ ಆದ್ಯತೆಯನ್ನ ಕೊಟ್ಟಿದ್ದೀರಿ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಅಂತ ಅಂದ್ರೆ ಅವರು ಚಟುವಟಿಕೆಯಲ್ಲಿ ಯಾವಾಗಲೂ ಕೂಡ ಪಾಲ್ಗೊಳ್ಬೇಕು. ಹಾಗಾಗಿ ಮಕ್ಕಳಿಗೆ ದಕ್ಕ ಅಂತದ್ದು ಶಾಲಾ ಮಟ್ಟದಲ್ಲಿ ಕ್ರೀಡೆ, ಆ ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುತ್ತರ ತಾವು ನೋಡ್ಕೊಂಡಿದ್ದೀರಿ. ಈಗ ಮಾನ್ಯ ಯಾವ್ಯಾವ ಕ್ರೀಡೆನಲ್ಲಿ ಭಾಗವಹಿಸಿದ್ದು? ನಾನು ಈ ಸಲ ಅಥ್ಲೆಟಿಕ್ಸ್ ಅಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಹರ್ಡಲ್ಸ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತು. ಆಮೇಲೆ ಚೆಸ್ ಅಟೆಂಡ್ ಮಾಡಿದ್ದೆ, ಅದರಲ್ಲಿ ಬ್ರಾನ್ಸ್ ಮೆಡಲ್ ಆಗಿತ್ತು. ಆಮೇಲೆ ಈ ಸಲ ಝೋನಲ್ಸ್ ಅಲ್ಲಿ 2 ಮಾಡಿದೆ. ಈಗ ಝೋನಲ್ ಮಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಅದಕ್ಕಿಂತ ಮೊದಲು ಯಾವ್ಯಾವ್ದು ಇರುತ್ತೆ? ಮೊದಲು ಸ್ಕೂಲಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಸ್ಕೂಲಿಂದ ಝೋನಲ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಝೋನಲ್ಸೇ ಫಸ್ಟ್ ಸರ್. ಐಸಿಎಸ್ಸಿಲಿ ಝೋನಲ್ಸ್ ಫಸ್ಟ್ ಆಗುತ್ತೆ. ಝೋನಲ್ ಕ್ರೀಡೆ ಎಲ್ಲಿ ನಡೆಯುತ್ತೆ ಮಾನ್ಯ? ಆಲ್ ಓವರ್ ಕರ್ನಾಟಕದಲ್ಲಿ ನಡೆಯುತ್ತೆ. ಈಗ ನಿಂದು ಹರ್ಡಲ್ಸ್ ಎಲ್ಲಿತ್ತು? ಹರ್ಡಲ್ಸ್ ಶಿವಮೊಗ್ಗದಲ್ಲಿತ್ತು. ಹೇಗಿತ್ತು? ಈಗ ಹರ್ಡಲ್ಸ್ ಯಾಕೆ ಇಷ್ಟ ನಿನ್ಗೆ? ಹರ್ಡಲ್ಸ್ ಎಲ್ಲ ಜಂಪ್ ಹೋಗ್ಬೋದು, ಜಂಪ್ ಹೋಗಿ ಹೈಟ್ ಹೋಗ್ತೀವಿ, ಅದರಿಂದ ಸ್ಪೀಡು ಪಿಕಪ್ ಆಗುತ್ತೆ. ಹಾಗಾಗಿ ಹರ್ಡಲ್ಸ್ ಇಷ್ಟ ನಿನ್ಗೆ. ಬೇರೆ ಯಾವ್ಯಾವ್ದು ಇಷ್ಟ ಕ್ರೀಡೆಯಲ್ಲಿ? ಜಿಮ್ನಾಸ್ಟಿಕ್ಸ್ಗೂ ಹೋಗ್ತೀನಿ. ಜಿಮ್ನಾಸ್ಟಿಕ್ಸ್ಗೆ ಹೋಗ್ತೀಯಾ? ಹರ್ಡಲ್ಸ್ ಓಡ್ತೀಯಾ? ಚೆಸ್ ಆಡ್ತೀಯಾ? ರಿಲೇನೋ ಆಡ್ತೀಯಾ ಅಲ್ವಾ? ಈ ಆಟ ಆಡುವಾಗ ಏನನ್ಸುತ್ತೆ ನಿನ್ಗೆ? ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಮತ್ತೆ ಒಂಥರ ಥಾಟ್ಫುಲ್ ಆಗಿರುತ್ತೆ. ಒಳ್ಳೆ ಶಕ್ತಿ ಕೊಡುತ್ತಲ್ವಾ ಅದು ನಮಗೆ. ಥಾಟ್ಫುಲ್ ಆಗಿರೋದ್ರಿಂದ ಹೊಸ ಹೊಸ ಆಲೋಚನೆಗಳು ಬರುತ್ತೆ, ಅದ್ರ ಜೊತೆಗೆ ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಹೋಗುತ್ತಲ್ವಾ. ಈಗ ಸಾಮಾನ್ಯವಾಗಿ ಕ್ರೀಡೆಗಳಿಂದ ಸ್ವಲ್ಪ ವಿಮುಖರನ್ನಾಗಿ ಮಾಡ್ತಾ ಇದ್ದಾರೆ ಮಕ್ಕಳನ್ನ. ನೀವು ನಿಮ್ಮ ಮಗಳಿಗೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಮಂಜುಳಾ ಶಿವಕುಮಾರ್ ಅವರೇ?
ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕ್ರೀಡೆ ಅಂದ್ರೆ ನನಗೇನೆ ಇಷ್ಟ ಇತ್ತು. ನಾನು ಓದ್ಬೇಕಾದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಪೇರೆಂಟ್ಸಿಗೆ ಸಾಧ್ಯ ಇರ್ಲಿಲ್ಲ. ಹಾಗಾಗಿ ನಾನು ಎಲ್ಲಾ ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅವಾಗ ಹೆಣ್ಮಕ್ಳನ್ನ ಕ್ರೀಡೆಗೆ ಕಳಿಸೋದು ಅಂದ್ರೆ ಸ್ವಲ್ಪ ಕಷ್ಟನೇ ಇತ್ತು. ನಮ್ಮ ಹಾಸನ ಒಳಗಡೆ ಯಾವ ಕ್ರೀಡೆ ನಡೆಯುತ್ತೆ ಅದಕ್ಕಷ್ಟೇ ನನ್ನ ಕಳಿಸ್ತಾ ಇದ್ರು. ನಾನು ಸ್ಟೇಟ್ ಲೆವೆಲ್ ಖೋಖೋ ಪ್ಲೇಯರ್. ಹೊರಗಡೆಗೆ ನನ್ನ ಕಳಿಸ್ತಾ ಇರ್ಲಿಲ್ಲ, ನನಗೆ ಬರೀ ಎಕ್ಸ್ಟ್ರಾ ಪ್ಲೇಯರ್ ಅಂತ ಹಾಕೊಂಡ್ಬಿಡ್ತಾ ಇದ್ರು. ಇಲ್ಲಿ ಮೇನ್ ಪ್ಲೇಯರ್ ಆಗಿ ನಾನು ಆಟ ಆಡ್ತಾ ಇದ್ದೆ. ಅವಾಗ್ಲೇ ನಾನು ಅನ್ಕೋತಾ ಇದ್ದೆ, ನನ್ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲೇ ಸ್ಪೋರ್ಟ್ಸ್ ಇದ್ರು ನಾನೇ ಕರ್ಕೊಂಡೋಗಿ ನಾನೇ ಆಡ್ಸ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತ ನನ್ಗೆ ಅವತ್ತೇನೆ ಚಾಲೆಂಜ್ ಬಂದಿತ್ತು. ಹಾಗಾಗಿ ನನ್ಗೆ 2 ಮಕ್ಳಿದ್ದಾರೆ. ನಾನು 2 ಮಕ್ಳನ್ನು ಸ್ಪೋರ್ಟ್ಸ್ ಅಲ್ಲಿ ಇದ್ ಮಾಡಿದೀನಿ. ಈಗ ನಿಮ್ಗೇನೋ ತುಂಬಾ ಆಸಕ್ತಿ ಇತ್ತು, ಮಾರ್ನಿಂಗು ಆಸಕ್ತಿ ಇರ್ಬೇಕಲ್ವಾ? ಇಲ್ಲ, ನಾವು ಫಸ್ಟ್ ನೋಡ್ಕೋತೀವಿ ಅವ್ರಿಗೆ ಯಾವ್ಯಾವ್ದು ಇಷ್ಟ ಇರುತ್ತೆ ಅಂತ ನೋಡಿ ಎಲ್ಲಾ ಸ್ಪೋರ್ಟ್ಸಿಗೂ ಕರ್ಕೊಂಡು ಹೋಗ್ತೀನಿ. ಯಾವ್ದ್ರಲ್ಲಿ ಅವಳಿಗೆ ಇಷ್ಟ ಇರುತ್ತೆ ಅನ್ನೋದನ್ನ ನಾನು ಗಮನಿಸ್ಕೊಂಡು ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀರಾ? ಈಗ ಮಗಳಿಗೆ ಓಡೋ ಅಂತದನ್ನ ಹೇಗೆ ರೂಢಿ ಮಾಡಿದ್ರಿ? ಓಡೋದು ಅಂದ್ರೆ ಅವಳು ಮನೆ ಮುಂದೆ ಆಟ ಆಡ್ತಿರ್ತಾಳಲ್ವಾ, ಅವಾಗ ಮನೇಲಿ ಮುಂದೆ ಮಕ್ಳು ಆಟ ಆಡ್ಬೇಕಾದ್ರೆ ಓಡಿದಾಗ ಅವಳೇ ಫಸ್ಟ್ ಬರೋಳು ಅಂತ ನೋಡ್ತಾ ಇದ್ದೆ. ಆಮೇಲೆ ಫಸ್ಟೇ ನಾನು ಅಥ್ಲೆಟಿಕ್ಸ್ ಸೇರ್ಸಿರ್ಲಿಲ್ಲ, ನಾನು ಜಿಮ್ನಾಸ್ಟಿಕ್ಸ್ ಸೇರ್ಸಿದ್ದೆ. ಅಲ್ಲಿ ಅವಳು ಸ್ಟೇಟ್ ಲೆವೆಲ್ ಇದ್ದಾಳೆ. ಮೊನ್ನೆನೂ ಈಗ ಮೈಸೂರಲ್ಲಿ ನಡೀತು, ಅದ್ರಲ್ಲಿ ಜಸ್ಟ್ 0.5 ಅಲ್ಲಿ ಅವಳಿಗೆ ನ್ಯಾಷನಲ್ಸ್ ಮಿಸ್ ಆಯ್ತು. ಇಲ್ಲ ಅಂದಿದ್ರೆ ಇವತ್ತಿಲ್ಲಿ ಅದ್ರ ಬಗ್ಗೆನೂ ಮಾತಾಡ್ಬೋದಿತ್ತು. ಮೊನ್ನೆ ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 7th ಓದ್ತಾ ಇರೋದಲ್ವಾ? ಎಷ್ಟೇ ವರ್ಷದಿಂದ ಅಥವಾ ಯಾವ ಶಾಲೆಯಿಂದ ನೀನು ಕ್ರೀಡೆಗಳಲ್ಲಿ ಭಾಗವಹಿಸ್ತೀಯ? ನಾನು ಸ್ಕಾಲರ್ಸ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸೇರ್ಕೊಂಡೆ. ಸ್ಕಾಲರ್ಸ್ ಅಲ್ಲಿ ಇದ್ದಾಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು. ಸ್ಕಾಲರ್ಸ್ ಅಲ್ಲಿ ಇದ್ದಾಗ್ಲೇನೆ ಶುರು ಮಾಡಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕೂಡ ನಿಮ್ಗೆ ಆಟ ಆಡ್ಲಿಕ್ಕೂ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಅಲ್ವಾ? ಪ್ರೀ KG ಒಂದ್ಸಲ ಸ್ಕೇಟಿಂಗ್ ಅಲ್ಲಿ ಸಿಲ್ವರ್ ಆಗಿತ್ತು, ಡಿಸ್ಟ್ರಿಕ್ಟ್ ಲೆವೆಲ್. ಈಗ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಲ್ವಾ? ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಆಟ ಆಡ್ಬಿಟ್ಟು ಬರಬೇಕು. ಆ ಒಂದು ಜರ್ನಿ ಹೆಂಗಿತ್ತು? ಚೆನ್ನಾಗಿತ್ತು. ಹೋಗುವಾಗ ಜರ್ನಿ ಮಾಡುವಾಗ ಬಸ್ ಇತ್ತು, ಅಲ್ಲೆಲ್ಲ ರೆಸ್ಟ್ ತಗೊಂಡು ಹೋಗಿ ಅಲ್ಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದಾಯ್ತು. ಈಗ ಈ ಊರಿಗೆ ಬೇರೆ ಊರಿಗೆ ಹೋಗಿರ್ತೀವಿ ನಾವು, ಅಲ್ಲಿಗೆಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ಕಷ್ಟ ಆಗುತ್ತೆ ಹೆಂಗೆ? ಹಂಗೇನಿಲ್ಲ. ಈಗ ನೀನ್ ಅಲ್ಲಿ ಹೋದಾಗ ತುಂಬಾ ಜನ ಇರ್ತಾರೆ, ನಿನ್ನ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರಲ್ವಾ? ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಹೆಂಗ್ ಬರುತ್ತೆ? ಅದು ಹರ್ಡಲ್ಸು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ, ಸ್ಕೂಲಲ್ಲೂ ಮಾಡಿಸಿದ್ರು, ಹೊರಗಡೆ ಸ್ಟೇಡಿಯಂ ಅಲ್ಲೂ ಮಾಡಿದ್ದೆ. ಕಾನ್ಫಿಡೆನ್ಸ್ ಇತ್ತು ಗೆಲ್ತೀನಿ ಹರ್ಡಲ್ಸ್ ಅಲ್ಲಿ ಅಂತ, ಅದರಿಂದ ಮಾಡಿದೆ. ಹಾಗಾಗಿ ನಿನ್ಗೆ ಪ್ರೈಸ್ ಕೂಡ ಬಂತು. ಫಸ್ಟ್ ಪ್ರೈಸ್ ತಗೊಂಡಿದ್ದಾರಲ್ಲಿ ಹರ್ಡಲ್ಸ್ ಅಲ್ಲಿ? ಬ್ಯಾಂಗ್ಳೂರು ತಗೊಂಡ್ರ? ನಿನ್ಗೆ ಯಾಕೆ ಮಿಸ್ ಆಯ್ತು ಫಸ್ಟ್ ಪ್ರೈಸ್? 0.3 milliseconds ಲೇಟ್ ಆಯ್ತು ನಂದು. ಓಹೋ, 3 milliseconds ಅಷ್ಟೇ ಲೇಟ್ ಆಗಿದ್ದು, ಹಂಗಾಗಿ ಸೆಕೆಂಡ್ ಪ್ರೈಸ್ ಬಂತಲ್ವಾ? ಏನಂತೂ ಸೆಕೆಂಡ್ ಪ್ರೈಸ್ ಬಂದಾಗ ನಿನ್ಗೆ ಏನ್ ಅನಿಸ್ತು? ಖುಷಿ ಆಯ್ತು. ಅದ್ರಲ್ಲಿ ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಇವಾಗ ರೀಜನಲ್ಸ್ ಹೋಗ್ಬೋದು. ಫಸ್ಟ್ ಸೆಕೆಂಡ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವ್ರು ಮಾತ್ರ ಹೋಗಕ್ಕಾಗೋದು, ಥರ್ಡ್ ಬಂದವ್ರು ಹೋಗಕ್ಕಾಗಲ್ಲ. ಸೆಕೆಂಡ್ ಬಂದಿದೆಯಲ್ಲ, ನೆಕ್ಸ್ಟ್ ಟೈಮ್ ಈ ಸಲ ರೀಜನಲ್ಸ್ ಅಲ್ಲಿ ಟ್ರೈ ಮಾಡ್ಬೋದು ಅಂತ. ರೀಜನಲ್ಸ್ ಎಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ? ಇನ್ನೂ ಹೇಳಿಲ್ಲ. ಅದಕ್ಕೂ ತಯಾರಿ ನಡೀತಾ ಇದೆಯಾ? ಅದಕ್ಕೆಲ್ಲ ತಯಾರಿ ನಡೀತಾ ಇದೆ. ಅಲ್ಲಿ ಫಸ್ಟ್ ಪ್ರೈಸ್ ಬರುತ್ತಾ? ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಎಲ್ಲ ಸಿಗುತ್ತೆ ನಿಮ್ಗೆ? ಈಗ ICSE ಸಿಲೆಬಸ್ ಅಂತ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಓದ್ಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ಬೇಕು ಅಂತ ಹೇಳ್ತಾರೆ. ನಿಜಾನ ಅದು? ಹಂಗೇನಿಲ್ಲ. ಎಷ್ಟೊತ್ತು ಓದ್ತೀಯ ನೀನು? ನಾನು 2 hours ಓದ್ತೀನಿ. ರಾತ್ರಿ 2 hours ಓದ್ತೀಯ? ಅಷ್ಟೇ ಸಾಕಾಗುತ್ತೆ? ರಾತ್ರಿ 2 hours ಓದಿದ್ರೆ ಸಾಕಾಗುತ್ತೆ? ಬೆಳಗ್ಗೆನೂ ಓದ್ತೀಯಲ್ಲ. ಈಗ ತುಂಬಾ ಬುಕ್ಸ್ ಎಲ್ಲ ಜಾಸ್ತಿ ಇರುತ್ತಂತಲ್ಲ, ಅದೆಲ್ಲ ತುಂಬಾ ಕಷ್ಟ ಅಂತ ಹೇಳಿ ಅನ್ಸೋದಿಲ್ವಾ? ಇಲ್ಲ, ಕಷ್ಟ ಏನಿರೋದಿಲ್ಲ. ಈಗ ನಿನ್ಗೆ ಆಟನೂ ಆಡ್ಕೊಂಡು ಮತ್ತೆ ಈ ತರದ್ದೆಲ್ಲ ಎಲ್ಲೆಲ್ಲಿ ಸ್ಪೋರ್ಟ್ಸ್ ಇರುತ್ತೋ ಅಲ್ಲಿಗೆಲ್ಲ ಹೋಗಿ ಓದಕ್ಕೂ ಏನ್ ತೊಂದರೆ ಆಗೋದಿಲ್ವಾ? ಇಲ್ಲ, ಇವಾಗ ಏನಾದ್ರೂ ಎಕ್ಸಾಮ್ ಇದ್ರೆ ಸರ್ ಪರ್ಮಿಷನ್ ಕೊಡ್ತಾರೆ, ಹೋಗಿ ಬಂದು ಆಮೇಲೆ ಬರಿಬೋದು ಅಂತ. ಆಮೇಲೆ ಬರಿಬೋದು. ಅಂದ್ರೆ ಸ್ಕೂಲಲ್ಲೂ ತುಂಬಾ ಕೋಆಪರೇಟಿವ್ ಆಗಿ ಮಾಡ್ತಾರೆ. ಸರ್, ಈ ಸಾರಿ ಈ ಒಂದು ವಲಯ ಮಟ್ಟದಲ್ಲಿ ಎಷ್ಟು ಕ್ರೀಡೆಗಳಲ್ಲಿ ಭಾಗವಹಿಸಿದ್ರು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು? ಆಲ್ಮೋಸ್ಟ್ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿದೆ ಸರ್. ಕ್ರಿಕೆಟ್, ಬಾಯ್ಸ್ ಅಂಡರ್ 17 ಬಾಯ್ಸ್, ಗರ್ಲ್ಸ್, ಫುಟ್ಬಾಲ್, ಹಾಕಿ, ಅಥ್ಲೆಟಿಕ್ಸ್, ಜಿಮ್ನಾಸ್ಟಿಕ್ಸ್, ಸ್ವಿಮ್ಮಿಂಗು, ಚೆಸ್ಸು, ಕರಾಟೆ, ಟೈಕೊಂಡೋ ಎಲ್ಲಾ ವಿಭಾಗಗಳಲ್ಲೂ ಭಾಗವಹಿಸಿದ್ರಿ. ಎಷ್ಟು ಪ್ರಶಸ್ತಿಗಳು ಬಂತು ಸರ್? ಒಟ್ಟು 32 ಪ್ರಶಸ್ತಿ ಬಂದಿದೆ ಸರ್. ಪ್ರತಿ ವರ್ಷನೂ ಕೂಡ ಹಿಂಗೆ ಜಾಸ್ತಿ ಇರುತ್ತಲ್ಲ? ಕಳೆದ ಬಾರಿನೂ ಇದೆ. ಕಳೆದ ಬಾರಿಗಿಂತ ಈ ಸತಿ ಇನ್ನೂ ಹೆಚ್ಚಿಗೆ ಬಂದಿದೆ ಸರ್.
ಸರಿಗ ಒಂದು ಕ್ರೀಡೆಗೆ ಹೋಗಿ ಪ್ರಶಸ್ತಿ ತಗೋಬೇಕು ವಿದ್ಯಾರ್ಥಿಗಳು ಅಂತ ಅಂದ್ರೆ ಅದಷ್ಟು ಸುಲಭದ ಮಾತಲ್ಲ ಸರ್. ಅದ್ರ ಹಿಂದೆ ತುಂಬಾ ಕಠಿಣ ಪರಿಶ್ರಮ ಇರುತ್ತೆ, ಮತ್ತೆ ನಮ್ಮ ಶಿಕ್ಷಕರ ಒಂದು ಪರಿಶ್ರಮನೂ ಕೂಡ ಇರುತ್ತೆ ಸರ್. ಶಿಕ್ಷಕರು ಹೇಗೆ ಕಲಿಸ್ತಾರೆ, ಆಟವನ್ನು ಹೇಗೆ ಕಲಿಸ್ತಾರೆ ಸರ್? ಸ್ಟಾಫ್, ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ ಸರ್. ನಮ್ಮಲ್ಲಿ 3 ಜನ ಫಿಸಿಕಲ್ ಎಜುಕೇಶನ್ ಇನ್ಸ್ಟ್ರಕ್ಟರ್ಸ್ಗಳಿದ್ದಾರೆ, ಎಲ್ಲ ಕ್ವಾಲಿಫೈಡ್. ಅವರು ಸ್ವತಃ ಪ್ಲೇಯರ್ಗಳೇ, ಹಾಗಾಗಿ ಅವರು ಮಕ್ಳಿಗೆ ಜಾಸ್ತಿ ಇಂಟ್ರೆಸ್ಟ್ ಬರೋಂಗೆ ಮಾಡಿಸ್ತಾರೆ. PE ಪೀರಿಯಡ್ಗಳಲ್ಲಿ ಜಾಸ್ತಿ ಕೋಚಿಂಗ್ಗಳಿರುತ್ತೆ. ಅವ್ರವ್ರು ಯಾವ್ಯಾವ್ದು ಇಷ್ಟ ಅದನ್ನ ಸ್ಟೇಡಿಯಂ ಅಲ್ಲಿ ಸ್ಪೆಷಲೈಸ್ಡ್ ಆಗಿ ಕೋಚಿಂಗ್ ತಗೊಳ್ತಾ ಇರ್ತಾರೆ. ಆಮೇಲೆ ನಮ್ಮಲ್ಲಿ ಈಗ ಯಾರ್ಯಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಅವರು ಸ್ಟಡೀಸ್ ಅಲ್ಲೂ ತುಂಬಾ ಚೆನ್ನಾಗಿದ್ದಾರೆ ಸರ್. ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಅಚೀವ್ ಮಾಡೋದಲ್ಲ, ಅವರು ಸ್ಟಡೀಸ್ ಅಲ್ಲಿ ಈಗ ಮಾನ್ಯ ಎಕ್ಸಾಂಪಲ್ ಹೇಳೋದಾದ್ರೆ ಅವಳು ಮೋರ್ ದೆನ್ 90% ಸ್ಟೂಡೆಂಟ್. ಅಕಾಡೆಮಿಕ್ಸು ಚೆನ್ನಾಗಿದ್ದಾಳೆ, ಕೋ-ಕರಿಕ್ಯುಲರ್ ಚೆನ್ನಾಗಿದ್ದಾಳೆ. ಅವಳು ಬರೀ ಅಥ್ಲೆಟಿಕ್ಸ್ ಅಲ್ಲ, ಜಿಮ್ನಾಸ್ಟಿಕ್ಸ್ ಮಾಡ್ತಾಳೆ, ಯೋಗ ಮಾಡಿದ್ಲು. ಹೋದ್ ಸತಿ ಝೋನಲ್ ಮೆಡಲ್ ಯೋಗ ಗೋಲ್ಡ್ ಮೆಡಲಿಸ್ಟ್. ಈ ಸತಿ ಯೋಗ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ, ಇಂಟೆನ್ಷನಲಿ ಸ್ಕಿಪ್ ಮಾಡಿದ್ಲು. ಮತ್ತೆ 3ರಲ್ಲಿ ಮಾತ್ರ ಭಾಗವಹಿಸ್ಬೋದು ಸರ್ ಒಂದು ಮಗು, 3ಕ್ಕಿಂತ ಜಾಸ್ತಿ ಮಾಡಂಗಿಲ್ಲ. ಆತರ ಹೋದ್ರೆ ಇವಳು 6-7ರಲ್ಲಿ ಭಾಗವಹಿಸ್ಬೇಕಾಗುತ್ತೆ. ಹಾಗಾಗಿ ರಿಸ್ಟ್ರಿಕ್ಟ್ ಮಾಡಿ 3ಕ್ಕೆ ಸೀಮಿತಗೊಳಿಸಿದ್ವಿ. 3ರಲ್ಲೂ ಮೆಡಲ್ ಆಗಿದೆ ಸರ್. ರಿಲೇ ಕ್ವಾಲಿಫೈ ಆಯ್ತು, ಹರ್ಡಲ್ಸ್ ಕ್ವಾಲಿಫೈ ಆಯ್ತು, ಚೆಸ್ ಅಲ್ಲಿ ಕ್ವಾಲಿಫೈ ಆಗಿದ್ದಾಳೆ. ಎಲ್ಲ ರೀಜನಲ್ಸ್ ಲೆವೆಲ್ಗೆ ಹೋಗ್ತಾರೆ ಸರ್. ಮಗಳ ಓದಿನ ಬಗ್ಗೆ ನಿಮಗೆ ಸಮಾಧಾನ ಇದೆ? ಇದೆ ಸರ್. ಓದು ಚೆನ್ನಾಗಿ ಆಗ್ತಾ ಇದೆ, ಆಟನೂ ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿದೆ ಅಂದ್ರೆ ಎಲ್ಲ ಹೇಳ್ತಾರೆ ICSE ಸಿಲೆಬಸ್ ತುಂಬಾ ಇರುತ್ತೆ ಅಂತ, ಬಟ್ ಅದ್ರಲ್ಲಿ ಡಿವೈಡ್ ಆಗಿರುತ್ತೆ ಲೆಸನ್ಗಳೆಲ್ಲ. ಅದು ಎಕ್ಸ್ಪೆಂಡೆಡ್ ವರ್ಷನ್ ಇರುತ್ತೆ, ಹಂಗಾಗಿ ಕಷ್ಟ ಏನಿರಲ್ಲ. ಮತ್ತೆ ನೀವ್ ಏನ್ ಹೇಳಿದ್ರು ಮಕ್ಳು ಬೆಳಗಿಂದ 24 hours ಕೂತ್ಕೊಂಡು ಓದೋದಿಲ್ಲ. ಮನೇಲಿ ಇದ್ರೂ ಟೈಮ್ ವೇಸ್ಟ್ ಆಗೇ ಆಗುತ್ತೆ. ನಾನು ಆ ಟೈಮನ್ನ ವೇಸ್ಟ್ ಮಾಡಬಾರ್ದು ಅಂತ ಬೇರೆದಕ್ಕೆ ಸ್ವಲ್ಪ ಇದ್ ಮಾಡ್ತಾ ಇದ್ದೀನಿ. ಬಟ್ ಇವಳು ಓದ್ಕೋತಾಳೆ, ಮತ್ತೆ ಸ್ಕೂಲಿಂದಾನು ತುಂಬಾ ಎಂಕರೇಜ್ಮೆಂಟ್ ಇದೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಅವಳಿಗೇನೆ ತುಂಬಾ ಎಂಕರೇಜ್ಮೆಂಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಂಗಾಗಿ ಎಲ್ಲದೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಮಗಳು ಏನಾಗಬೇಕು ಅನ್ನೋದನ್ನ ಬಯಸ್ತೀರ ನೀವು? ಏನಾದ್ರು ಒಂದು ಇಂಡಿಯಾಗ ಒಂದು ಮೆಡಲ್ ತರಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಅದನ್ನ ಮಾಡ್ತಾನೂ ಇದ್ದೀನಿ. ಅವಳಿಗೂ ಅದು ಗೊತ್ತಿದೆ, ಬಟ್ ಅವಳ ಒಂದು ಎಫರ್ಟ್ ಮೇಲೆ ಅದು ನಿಂತಿದೆ ಅಂತ ನಾನು ಅವಳಿಗೆ ಈಗ ಹೇಳ್ತಾ ಇದ್ದೀನಿ. ಎಲ್ಲದ್ರಲ್ಲೂ ಮಾಡ್ತಾಳೆ, ಹಂಗೇನಿಲ್ಲ. ಅವಳು ಬೆಳಗ್ಗೆ 5 ಗಂಟೆಗೆ ಹೇಳ್ತಾಳೆ, 6 ಗಂಟೆಗೆ ರೆಡಿಯಾಗಿ ಸ್ಟೇಡಿಯಂಗೆ ಹೋಗ್ತೀವಿ. ಅಲ್ಲಿ 7-7:30 ಕೋಚಿಂಗ್ ಇರುತ್ತೆ. ಅಲ್ಲಿಂದ ಮತ್ತೆ 8 ಗಂಟೆಗೆ ಬಸ್ ಬಂದ್ಬಿಡುತ್ತೆ. ನಾನು ಸರ್ನ ಕೇಳ್ಕೊಂಡೆ, ಅವರು ಇನ್ನೂ ಒಂದು 10 ನಿಮಿಷ ಎಕ್ಸ್ಟ್ರಾ ಕೊಟ್ರು. ಹಾಗಾಗಿ ತಿಂಡಿ ತಿಂದ್ಬಿಟ್ಟು ಹೊರಡ್ತಾಳೆ. ಅವ್ನು ಮತ್ತೆ ಸಂಜೆ ಬಂದ ತಕ್ಷಣ ಜಿಮ್ನಾಸ್ಟಿಕ್ ಕರ್ಕೊಂಡು ಹೋಗ್ತೀನಿ. ಅಲ್ಲವ್ರು ಬಿಡೋದೇ 7 ಆಗುತ್ತೆ, 7:30 ಆಗುತ್ತೆ. 1-2 ದಿನ ಚೆಸ್ಸಿಗೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಬರೋದು 8 ಗಂಟೆಗೆ ಬರ್ತೀವಿ, 8:15 ಆಗುತ್ತೋ ನನ್ನ ದಿನ. 9 ಗಂಟೆ ಒಳಗೆ ಹೋಮ್ವರ್ಕ್ ಮುಗಿಸ್ಕೋತಾಳೆ. ಟೆಸ್ಟ್ ಇದ್ದಾಗ ಮಾತ್ರ 10-11 ಗಂಟೆವರೆಗೂ ಓದ್ಕೋತಾಳೆ. ಅಮ್ಮನ ಆಸೆ ಏನು ಅಂತ ಗೊತ್ತಾಯ್ತಾ ಮಾನ್ಯ? ಪೂರೈಸ್ಬೋದಾ? ಗ್ಯಾರಂಟಿ? ಎಷ್ಟು ಎಫರ್ಟ್ ಹಾಕ್ತೀಯಾ, ಹೆಂಗೆ ಪೂರೈಸ್ತೀಯಾ? ಸ್ಟೇಡಿಯಂ ಅಲ್ಲೂ ಕೋಚಿಂಗಿಗೆ ಹೋಗ್ತೀನಿ, ಇಲ್ಲಿ ಸ್ಕೂಲಲ್ಲೂ ಹೇಳ್ಕೊಡ್ತಾರೆ. 2ರಲ್ಲೂ ಕಲ್ತಿ ಇದರಿಂದ ರೀಜನಲ್ಸಿಗೆ ಹೋಗಿ ಇಂಡಿಯಾಗೆ ಮೆಡಲ್ ತರ್ಬೋದು. ಆಯ್ತು ಮಾನ್ಯ, ಈಗ ಹರ್ಡಲ್ಸ್ ಅಲ್ಲಿ 2nd ಪ್ರೈಸ್ ಬಂತು, ಹಾಗೇನೆ ಚೆಸ್ ಅಲ್ಲಿ ಬ್ರಾಂಜ್ ಸಿಕ್ಕಿದೆ, ಮತ್ತೆ ರಿಲೇಯಲ್ಲೂ ಕೂಡ ಕ್ವಾಲಿಫೈ ಆಗಿದೆಯಾ? ಮುಂದಿನ ಹಂತ ಏನಿದೆಯೋ ಅಲ್ಲಿ ಎಲ್ಲವೂ ಕೂಡ ಪ್ರಥಮ ಸ್ಥಾನ ಬರಲಿ, ಆ ಮೂಲಕ ಶಾಲೆಗೆ ಮತ್ತು ನಮ್ಮ ಹಾಸನಕ್ಕೆ ಒಳ್ಳೆ ಕೀರ್ತಿ ಬರಲಿ. ಈ ಒಂದು ಕ್ರೀಡಾ ಪಯಣ ಹೇಗಿತ್ತು ಅನ್ನೋಂಥದ್ದನ್ನ ಚೆನ್ನಾಗಿ ಹಂಚ್ಕೊಂಡ್ರಿ ನೀವು, ನಿಮ್ಮ ಅಮ್ಮ ಮತ್ತು ನಿಮ್ಮ ಸರ್ 3 ಜನರು ಕೂಡ ಹಂಚ್ಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಇದುವರೆಗೂ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿನಿ HS ಮಾನ್ಯ, ಪೋಷಕರಾದ ಮಂಜುಳಾ ಶಿವಕುಮಾರ್ ಹಾಗೂ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾ HN ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇದುವರೆಗೆ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ.